ಹೇ ಹಾಯ್ ಹಲೋ ನಮಸ್ಕಾರ ಶಿವ. ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿಕ್ ಪ್ರವಾಸಿಗ. ನಾನು ಪವನ್. ಇವತ್ತು ನಮ್ಮ ಪ್ಲಾನ್ ಇರೋದು ಪಾಂಡಿ ಮತ್ತು ಅರುಣಾಚಲಂಗೆ ಹೋಗ್ಬಿಟ್ಟು ಬರೋಣ ಅಂತ. ಆಲ್ಮೋಸ್ಟ್ ಅಲ್ಲಿ ಸ್ಟಾರ್ಟ್ ಮಾಡಿ ಆಲ್ರೆಡಿ 30 ಮಿನಿಟ್ಸ್ ಆಗಿದೆ. ಈಗ ಇದು ದೊಡ್ಡಬಳ್ಳಾಪುರ ಕೋಲಾರ ಹೈವೇ. ಆಲ್ಮೋಸ್ಟ್ ಅಲ್ಲಿಗೆ ರೀಚ್ ಆಗಿದ್ದೀವಿ. ಇದು ಸೋಲೋ ರೈಡ್ ಆಗುತ್ತೇನೋ ಅಂತ ನನಗೆ ಡೌಟ್ ಬರ್ತಾ ಐತೆ, ನೋಡೋಣ. ಯಪ್ಪ, ಲಿಟ್ರಲಿ ಹೇಳ್ತಾ ಇದ್ದೀನಿ, ರೋಡ್ ಮಾತ್ರ ಒಂದು ಚೂರು ಕಾಣ್ತಾ ಇಲ್ಲ ಹೈವೇಯಲ್ಲಿ ನನಗಂತೂ. ಸೈಡ್ ಲೈಟ್ ಹಾಕ್ಕೊಂಡು ನಿಧಾನಕ್ಕೆ ಒಂದು 30-40 ಹೋಗ್ತಾ ಇದ್ದೀನಿ. ಒಂದು ಚೂರು ಕಾಣ್ತಾ ಇಲ್ಲ ಹೈವೇ ಮಾತ್ರ. ನನ್ನ ಮುಂದೆ 2 ದಾರಿ ಇತ್ತು. ಒಂದು ಮುಚ್ಕೊಂಡು ಮನೆಗೆ ಹೋಗೋದು, ಇನ್ನೊಂದು ಮಾಡಿರೋ ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡೋದು. ಫಾಗ್ ಬೇರೆ ಹೆವಿ ಇತ್ತು, ಬೈಕ್ ಓಡ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಪಕ್ಕಾ ಗೊತ್ತಾಯಿತು. ನಾನು ಆ ರೇಂಜಲ್ಲಿ 30-40 ಏನಾದ್ರೂ ಬೈಕ್ ಓಡಿಸ್ಕೊಂಡು ಹೋದರೆ ಆಲ್ಮೋಸ್ಟ್ ಅಲ್ಲಿ ರೀಚ್ ಆಗೋದು ಒಂದು 3 ಆಗಬಹುದು ಅನ್ನೋ ಥರ ಫೀಲ್ ಆಯಿತು. ಅದಕ್ಕೋಸ್ಕರ ಬಸ್ಸಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಾಗಿ ಇನ್ನೊಂದೇನು ಅಂದರೆ, ನನಗೆ ಬಸ್ ಎಲ್ಲೆಲ್ಲಿ ಹೋಗಬೇಕು ಎಲ್ಲೆಲ್ಲಿ ಹತ್ತಬೇಕು ಅಂತಂದು ನಿಜವಾಗ್ಲೂ ಗೊತ್ತಿಲ್ಲ. ಆ ಪ್ಲಾನ್ ಅನ್ನೋದೇ ನಾನು ಮಾಡಿಲ್ಲ, ಬಸ್ ಎಲ್ಲೆಲ್ಲಿ ಹೋಗಬೇಕು ಎಲ್ಲೆಲ್ಲಿ ಹತ್ತಬೇಕು ಅಂತ ಹೇಳ್ಬಿಟ್ಟು. ಬಟ್ ನೋಡೋಣ ಏನೇನಾಗುತ್ತೆ ಹಿಂಗೆ ಅಂತ ಹೇಳ್ಬಿಟ್ಟು ನನಗೂ ಗೊತ್ತಿಲ್ಲ. ಈಗ ಸ್ಯಾಟಲೈಟ್ ಬಸ್ನ ಹುಡುಕ್ತಾ ಇದ್ದೀವಿ, ಸಿಟಿ ಬಸ್ನ. ಇನ್ನು ಮುಂದೆ ಅಂತ ಹೇಳ್ತಾನೆ ಇದ್ದಾರೆ ಎಲ್ಲರೂ. ನೋಡ್ತಾ ಇದ್ದೀವಿ. ಪ್ರೆಸೆಂಟು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ಗೆ ಹೋಗೋ ಸಿಟಿ ಬಸ್ಸಲ್ಲಿ ಕೂತಿದ್ದೀವಿ. ಈಗ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ಗೆ ಬಂದಿದ್ದೀವಿ. ಪಾಂಡಿಚೇರಿ ಬಸ್ ಎಲ್ಲಿ ಬರುತ್ತೋ ಗೊತ್ತಿಲ್ಲ, ಹುಡ್ಕಾಡಬೇಕು. ಈಗ ಪ್ರೆಸೆಂಟು ತಮಿಳ್ನಾಡು ಬಸ್ನಲ್ಲಿ ಕೂತಿದ್ದೀನಿ. ಅರುಣಾಚಲಂ ಟೆಂಪಲ್ ಹತ್ರ ಹೋಗಿ ಅಲ್ಲಿಂದ ಪಾಂಡಿಗೆ ಹೋಗಬೇಕು. ಡೈರೆಕ್ಟ್ ಪಾಂಡಿ ಬಸ್ ನನಗೆ ಯಾವುದು ಸಿಗಲಿಲ್ಲ ಅಟ್ ಪ್ರೆಸೆಂಟು. ಟಿಕೆಟ್ ಬಂದು ತಿರುವನಂತಪುರಕ್ಕೆ 222 ರೂಪಾಯಿ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಂದ. ನಾನು ಬ್ಯಾಂಗ್ಳೂರು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಬಿಟ್ಟಿದ್ದು 7:15. ಈಗ 11 ಗಂಟೆ ಕರೆಕ್ಟ್ ಟೈಮು. ತಿಂಡಿಗೆ ಅಂತ ಬಸ್ ಸ್ಟಾಪ್ ಮಾಡಿದ್ದಾರೆ. ಈಗ ತಿರುವಣ್ಣಾಮಲೈಗೆ ಎಂಟ್ರಿ ಆದ್ವಿ. ಯಾಕೋ ಗೊತ್ತಾಗ್ತಾ ಇಲ್ಲ, ಫಸ್ಟ್ ಅರುಣಾಚಲೇಶ್ವರನ ದರ್ಶನ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತಾ ಐತೆ. ಲೆಟ್ಸ್ ಗೋ. ಅಟ್ ಪ್ರೆಸೆಂಟ್ ಈಗ ತಿರುವಣ್ಣಾಮಲೈಗೆ ಇಳ್ಕೊಂಡಿದ್ದಾಯಿತು. ರೂಮ್ಸ್ಗೆ ಇಲ್ಲೆಲ್ಲೋ ಚೆಕ್ಕಿ ಸ್ಟ್ರೀಟ್ ಹತ್ರ ಹೋಗಿ ಅಲ್ಲಿ ಸಿಗುತ್ತೆ, ಒಬ್ರಿಗಾದರೆ ಬಜೆಟ್ ಫ್ರೆಂಡ್ಲಿ ಅಂತ ಹೇಳಿದ್ರು. ನೋಡಬೇಕು, ಹೋಗ್ತಾ ಇದ್ದೀವಿ. ನನಗೆ ದೇವಸ್ಥಾನ ನಿಯರೇ ಒಂದು ರೂಮ್ಸು ಹಾಲು ಇರುವಂಥದ್ದೊಂದು ಸಿಕ್ತು. 250 ಹಾಲ್ಗೆ. ರೂಮ್ಸ್ ಬಂದು 1000 ರೂಪೀಸು. ಮೋಸ್ಟ್ ನನಗೆ ಲಾಕರ್ ಸಿಕ್ಕಿದೆ. ನಾನು ಆಲ್ರೆಡಿ 250 ಪೇ ಮಾಡಿದ್ದೀನಿ. ಭಾರತದಲ್ಲಿರುವ ಪಂಚಭೂತ ಲಿಂಗಗಳಲ್ಲಿ ಇದು ಒಂದು ಅರುಣಾಚಲೇಶ್ವರ ಅಗ್ನಿಲಿಂಗ. ಈ ಪಂಚಭೂತ ಲಿಂಗಗಳು ಯಾವ್ಯಾವು ಅಂದರೆ, ಕಂಚಿಯಲ್ಲಿ ಪೃಥ್ವಿಲಿಂಗ, ಜಮ್ಮುಕೇಶ್ವರದಲ್ಲಿ ಜಲಲಿಂಗ, ಅರುಣಾಚಲಂನಲ್ಲಿ ಅಗ್ನಿಲಿಂಗ, ಚಿದಂಬರದಲ್ಲಿ ಆಕಾಶಲಿಂಗ, ಶ್ರೀಕಾಳಹಸ್ತಿಯಲ್ಲಿ ವಾಯುಲಿಂಗ. ಪಂಚಭೂತ ಲಿಂಗಗಳು ಇವಾಗಿದ್ದಾವೆ. ಫ್ರೆಶ್ ಅಪ್ ಆಗಿ ದೇವಸ್ಥಾನದ ಕಡೆಗೆ ಹೊರಡ್ತಾ ಇದ್ದೀವಿ. ಈಗ ತಿಳಿದ ಬಟ್ಟಿಗೆ ಏನು ಅಂದರೆ, ಫಸ್ಟ್ ದೇವ್ರ ದರ್ಶನ ಮಾಡಿಕೊಂಡ್ರೆ ಒಳ್ಳೆಯದು. ದೇವ್ರ ದರ್ಶನ ಆಗೋ ಅಷ್ಟೊತ್ತಿಗೆ ಒಂದು 4 ಅವರ್ಸ್ ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಫಸ್ಟ್ ದೇವ್ರ ದರ್ಶನ ಮಾಡ್ಕೊಂಡ್ಬಿಡ್ತೀನಿ. ಅದಾದಮೇಲೆ ಗಿರಿ ಪ್ರದಕ್ಷಿಣೆ ಮಾಡ್ಬೋದಂತೆ. ಯಾಕೆ ಅಂದರೆ ಈಗ 8 o'clock ದೇವಸ್ಥಾನ ಕ್ಲೋಸ್ ಆಗುತ್ತಂತೆ. ನಾವು ಏನಾದ್ರೂ ಗಿರಿ ಪ್ರದಕ್ಷಿಣೆ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಆಲ್ಮೋಸ್ಟ್ ಅದು ಗಿರಿ ಪ್ರದಕ್ಷಿಣೆಗೆ ಒಂದು 4 ಅವರ್ಸು
ಅದರ ಜೊತೆಗೆ ದೇವಸ್ಥಾನದ ದರ್ಶನಕ್ಕೆ ಒಂದು 4 ಅವರ್ಸ್ 8 ಅವರ್ಸ್ ಆಗೋಗುತ್ತೆ. ನಾವು ದೇವ್ರ ದರ್ಶನ ಮಾಡೋಕ್ಕಾಗಲ್ಲ. ಅದಕ್ಕಾಗಿ ಲೋಕಲ್ ಏಡ್ಸ್ ಹೇಳೋ ಪ್ರಕಾರ ಫಸ್ಟು ದೇವರ ದರ್ಶನ ಮಾಡಿಕೊಂಡು ಅದಾದಮೇಲೆ ಗಿರಿ ಪ್ರದಕ್ಷಿಣೆಗೆ ಹೋದರೆ ನಾವು ಎಷ್ಟೊತ್ತು ಬೇಕಾದರೂ ಮಾಡ್ಕೊಂಡು ಬರ್ಬೋದು ಗಿರಿ ಪ್ರದಕ್ಷಿಣೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮಾಡೋಣ. ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ಅನ್ಕೊಂತೀನಿ ಟೆಂಪಲ್ಲು. ಅವ್ರು ಹೇಳಿದ್ದು ಒಂದು 5 ಮಿನಿಟ್ಸಲ್ಲಿ ಟೆಂಪಲ್ ಸಿಗುತ್ತೆ ಅಂತ. ಇಲ್ಲಂತೂ ತುಂಬ ಟ್ರಾಫಿಕ್ ಅಪ್ಪ. ಹೇಳಿದ್ರು ಆ ಗೋಪುರದ ಹತ್ರ ಹೋದರೆ ಸ್ಪೆಷಲ್ ಎಂಟ್ರಿ ಇರುತ್ತೆ ಅಂತ. ನೋಡೋಣ ಎಷ್ಟು ಕಾಸ್ಟ್ ಆಗ್ಬೋದು ಅಂತ. ಒಂದ್ಸರಿ ಕಾಸ್ಟ್ ನೋಡಿಬಿಟ್ಟು ನಾವು ಇಲ್ಲಿ ಲೈನಲ್ಲಿ ನಿಂತ್ಕೊಬೇಕಾ, ಇಲ್ಲ ಗಿರಿ ಪ್ರದಕ್ಷಿಣೆ ಮಾಡಬೇಕಾ, ಇಲ್ಲ ಸ್ಪೆಷಲ್ ಎಂಟ್ರಿಯಲ್ಲಿ ಹೋಗ್ಬೇಕಾ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ತೀನಿ. ನನಗನ್ನಿಸ್ತಂಗೆ ಸ್ಪೆಷಲ್ ಎಂಟ್ರಿಗೂ ತುಂಬ ಜನ ನಿಂತಿದ್ದಾರೆ. ಫ್ರೀ ದರ್ಶನ, ಸ್ಪೆಷಲ್ ದರ್ಶನ ಎಲ್ಲ ಕಡೆ ತುಂಬೋಗಿದ್ದಾರೆ. ಸ್ಪೆಷಲ್ ದರ್ಶನ ಎಷ್ಟು ಅಂತ ಕೇಳೋಣ, ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ಓಂ ನಮಃ ಶಿವಾಯ. ಇದೊಂಥರ ಕಂಪಲ್ಸರಿ ಇದ್ದಂಗೆ. ಇಲ್ಲಿಗೆ ಬಂದಮೇಲೆ ಹಿಡಿಸ್ಕೊಡ್ಲೇಬೇಕು, ಅದಕ್ಕೋಸ್ಕರ ಹಿಡಿಸ್ಕೊಂಡೆ. ತುಂಬ ಕೀಲಿದೆ. 50 ರೂಪೀಸ್ ಟಿಕೆಟ್ಗೆ ಹೊರಗಡೆ ಹೋಗೋದಕ್ಕೆ ಟ್ರೈ ಮಾಡ್ತಾರೆ. ಅವಾಗಿಂದ ಲೈನ್ ಅಂತ ಹೊಡೆದಾಡ್ಕೊಂಡು ಇವಾಗ ಈ ಕೇಜ್ ಒಳಗೆ ಎಂಟ್ರಿ ಆಗಿದ್ದೀವಿ. ನೋಡ್ಬೋದು ಸೀಟ್ಗಳೆಲ್ಲ ಇದ್ದಾವೆ, ಆರಾಮಾಗಿ ಕೂತ್ಕೊಬೋದು. ನೋಡೋಣ. 50 ರೂಪೀಸ್ ಕೊಟ್ಟು ಬರೋದು ವರ್ತ್ ಅನಿಸುತ್ತೆ. ನೋಡಿ, ಒಂದು ವಾಟ್ರ್ ಬಾಟ್ಲು, ಒಂದು ಬಿಸ್ಕೆಟ್ ಪ್ಯಾಕೆಟು ಕೊಡ್ತಾ ಇದ್ದಾರೆ. ಜಸ್ಟ್ ಮಿಸ್ಸು ಕ್ಲೋಸ್ ಆಗೋಯ್ತು. ಈ ವೇಟಿಂಗ್ನಲ್ಲಿ ಈ ಅರುಣಾಚಲೇಶ್ವರನ ಹಿಸ್ಟ್ರಿ ಹೇಳ್ಬಿಡ್ತೀನಿ ಕೇಳಿ. ಒಂದು ಸಾರಿ ಬ್ರಹ್ಮ ಮತ್ತು ವಿಷ್ಣುವಿನ ಮಧ್ಯೆ ಯಾರು ಶ್ರೇಷ್ಠ ಅನ್ನೋ ಒಂದು ಜಗಳ ಸ್ಟಾರ್ಟ್ ಆಗುತ್ತೆ. ಆಗ ಶಿವ ಮಹಾದೇವ ಬಂದು ಇದನ್ನು ನೋಡಿ ಒಂದು ಅಗ್ನಿ ಸ್ತಂಭವಾಗಿ ಪ್ರತ್ಯಕ್ಷ ಆಗ್ತಾನೆ. ಮಹಾದೇವ ಹೇಳ್ತಾನೆ, ಯಾರು ಇದರ ಪ್ರಾರಂಭ ಮತ್ತು ಅಂತ್ಯನ ಕಂಡಿಡಿತಾರೋ ಅವರೇ ಮತ್ತೊಬ್ಬರಿಗಿಂತ ಶ್ರೇಷ್ಠ ಅಂತ. ಆಗ ತಡ ಮಾಡದೆ ವಿಷ್ಣು ವರಹ ರೂಪ ತಾಳಿ ಪಾತಾಳ ಲೋಕಕ್ಕೆ ಹೋದರೆ ಬ್ರಹ್ಮ ಹಂಸರೂಪದಲ್ಲಿ ಆಕಾಶದ ಕಡೆ ಹಾರ್ತಾರೆ. ವರ್ಷಗಳೇ ಕಳೆದರೂ ಅಂತ್ಯ ಸಿಗದ ಕಾರಣ ಆಗ ವಿಷ್ಣು ಬಂದು ಅಂತ್ಯ ಕಂಡಿಡಿಯೋಕೆ ಆಗಲಿಲ್ಲ ಅಂತ ಶಿವನ ಹತ್ರ ಹೇಳ್ತಾನೆ. ಬಟ್ ಬ್ರಹ್ಮ ನಾನು ಅಂತ್ಯನ ನೋಡಿದೆ ಅಂತ ಸುಳ್ಳು ಹೇಳ್ತಾನೆ. ಇದನ್ನ ಕೇಳಿದ ಶಿವ ರುದ್ರ ತಾಂಡವ ರೂಪದಲ್ಲಿ ಮಹಾಕಾಳ ಭೈರವನನ್ನು ಸೃಷ್ಟಿ ಮಾಡಿ ಸುಳ್ಳು ಹೇಳಿದ ಆ ತಲೆಯನ್ನು ಕಡಿಯೋಕೆ ಹೇಳ್ತಾನೆ. ಇದರಿಂದ ಬ್ರಹ್ಮನ ಅಹಂಕಾರ ಮತ್ತು ಸುಳ್ಳಿಗೆ ಶಿಕ್ಷೆ ಆಗುತ್ತೆ. ಈ ಅಗ್ನಿಸ್ತಂಭ ತಿರುವಣ್ಣಾಮಲೈನಲ್ಲಿ ಒಂದು ಬೆಟ್ಟವಾಗಿ ಮೂಡಿ ಇಲ್ಲಿಂದ ಹಾದಿ ಹೋಗಿದೆ ಅಂತ ಹೇಳ್ತಾರೆ. ಈ ತಿರುವಣ್ಣಾಮಲೈನಲ್ಲಿ ಅರುಣಾಚಲಂ ಬೆಟ್ಟದಲ್ಲಿ ಪ್ರತಿ ವರ್ಷ ಆಕಾಶ ಟಚ್ ಮಾಡೋ ಥರ ಜ್ಯೋತಿ ಹಚ್ತಾರೆ. ಇದು ಶಿವನ ಅಗ್ನಿಸ್ತಂಭ ಅನ್ನೋ ಪ್ರತ್ಯೇಕ ಕೂಡ ಇದೆ. ಫೈನಲ್ ಗೇಟ್ ಹತ್ರ ನಿಂತಿದ್ದೀವಿ. ಈಗ ಟಿಕೆಟ್ ತಗೊಂಡು ಹೊರಗಡೆ ಬರ್ತಾ ಇದ್ದೀವಿ. 50 ರೂಪೀಸ್ ದರ್ಶನ. ಆಲ್ಮೋಸ್ಟ್ ಆಲ್ 4-5 ಲೈನ್ ನಿಂತಿದ್ದಾವೆ. ನಾವು ಫ್ರೀ ದರ್ಶನಕ್ಕೆ ಬಂದಿದ್ದಿದ್ರೆ ಆಲ್ಮೋಸ್ಟ್ ಆಲ್ ಆಗ್ತಾ ಇರಲಿಲ್ಲ. ನೋಡ್ಬೋದು ಒಳಗಡೆಯಿಂದ ಗೋಪುರ. ಟೈಮ್ ಆಲ್ಮೋಸ್ಟ್ 6:40 ಆಗ್ತಾ ಬಂತು. ಸ್ಟ್ರಕ್ ಆಗಿದ್ದೀವಿ. ಯಾಕೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಎಲ್ಲ ಕಡೆನೂ ಆಲ್ಮೋಸ್ಟ್ ಆಲ್ ಅದೇ ಥರ ಸ್ಟ್ರಕ್ ಆಗಿದೆ.
ಹೊರಗಡೆಯಿಂದ ಬರ್ತಾ ಇರೋರು ಆ ಥರನೇ ಸ್ಟ್ರಕ್ ಆಗಿದೆ. ಈ 50 ರೂಪೀಸ್ ಕೊಟ್ಟು ಎಂಟ್ರಿ ತಗೊತಾ ಇರೋದು ಅದೇ ಥರ ರೀತಿ ಸ್ಟ್ರಕ್ ಆಗಿದೆ. ನೋಡಬೇಕು. ಸ್ಟಾಲ್ ಎಲ್ಲ ನೋಡಿ ಸುಸ್ತಾಗಿ ಕೂತ್ಕೊಂಡೇ ಬಿಟ್ಟಿದ್ದಾರೆ. లేదు మనది మాత్రమే 50, వాళ్ళది ఫ్రీ. ಟೆಂಪಲ್ನ ಹೊರಗಡೆ ಎಷ್ಟೇ ಚಳಿ ಇದ್ರೂ ಟೆಂಪಲ್ನ ಒಳಗಡೆ ತುಂಬ ಸೆಕೆ ಆಗ್ತಾ ಇರುತ್ತೆ. ಈ ಟೆಂಪಲ್ನ ವಿಶೇಷ ಇದು. ಏಳುವರೆಗೆ ದೇವ್ರ ದರ್ಶನ ಆಯಿತು. ನಮಗೆ ಯಾವುದೇ ವಿಡಿಯೋ ಫೋಟೋ ತೆಗಿಬೋದಾಗಿತ್ತು, ಬಟ್ ನಾನು ತೆಗಿಯೋಕ್ಕಾಗಲಿಲ್ಲ. ಅದರ ಜೊತೆಗೆ 8:30ಗೆ ನಾವು ಹೊರಗಡೆ ಬಂದ್ವಿ ದೇವಸ್ಥಾನದಿಂದ. ಈಗ ನನ್ನ ರೂಮ್ ಕಡೆಗೆ ನಾನು ಪಯಣ ಬೆಳೆಸಿದ್ದೀನಿ. ಅವಾಗಲೇ ಹೇಳ್ದಂಗೆ ರೂಮ್ ಕಡೆ ಹೋಗ್ತಾ ಇದ್ದೆ. ತಿಂಡಿ ಪಾಯಿಂಟ್ ಕಾಣ್ತು. ತಿಂಡಿ ಮಾಡಿಕೊಂಡು ಒಂದೇ ಸರಿ ರೂಮ್ ಹತ್ರಕ್ಕೆ ಹೋಗೋಣ ಅಂತ ಅನ್ನಿಸ್ತು. ಅಷ್ಟರಲ್ಲಿ ನೋಡಿ ಮಳೆ ಬೇರೆ ಹೆವಿ ಹೊಡಿತಾ ಇದೆ. ಗಿರಿ ಪ್ರದಕ್ಷಿಣೆ ಹೇಗೆ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ನೋಡೋಣ. ಎಲ್ಲರೂ ಮೊದಲು ಗಿರಿ ಪ್ರದಕ್ಷಿಣೆ ಮಾಡಿ ಅದಾದಮೇಲೆ ದೇವರ ದರ್ಶನಕ್ಕೆ ಹೋಗ್ತಾರೆ. ಬಟ್ ನಮ್ಮ ಕೇಸಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಆಗೈತೆ. ಆಲ್ರೆಡಿ ದೇವರ ದರ್ಶನ ಮಾಡ್ಕೊಂಡಿದ್ದೀನಿ. ಈಗ ಗಿರಿ ಪ್ರದಕ್ಷಿಣೆ ಒಂದು ಬಾಕಿ ಇದೆ. ನೋಡೋಣ, ಗಿರಿ ಪ್ರದಕ್ಷಿಣೆ ಮಾಡಿಬಿಟ್ಟು ಆದರೆ ದೇವ್ರ ದರ್ಶನ ಮಾಡ್ಕೊಳ್ಳೋಣ. ಮೇ ಬಿ ಆಗೋದು ಡೌಟು, ಯಾಕೆಂದರೆ ಬೆಳಗ್ಗೆನೇ ಬೆಂಗಳೂರಿಗೆ ಮತ್ತೆ ರಿಟರ್ನ್ ಆಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನಮಗೆ ಗಿರಿ ಪ್ರದಕ್ಷಿಣೆ ಮಾಡುವಾಗ 8 ದಿಕ್ಕುಗಳಲ್ಲಿ, ಗಿರಿಯ ಸುತ್ತ 8 ದಿಕ್ಕುಗಳಲ್ಲಿ 8 ಲಿಂಗನ ದರ್ಶನ ಮಾಡುವಂತಹ ಭಾಗ್ಯ ಕೂಡ ಸಿಗುತ್ತೆ. 8 ಲಿಂಗಗಳು 8 ದಿಕ್ಕಿನಲ್ಲಿ ಸ್ಥಾಪನೆ ಕೂಡ ಮಾಡಿದ್ದಾರೆ. ಈಸ್ಟ್ನಲ್ಲಿ ಇಂದ್ರಲಿಂಗ, ಸೌತ್ ಈಸ್ಟ್ನಲ್ಲಿ ಅಗ್ನಿಲಿಂಗ, ಸೌತ್ನಲ್ಲಿ ಯಮಲಿಂಗ, ಸೌತ್ ವೆಸ್ಟ್ನಲ್ಲಿ ನೈಋತಿ ಲಿಂಗ, ವೆಸ್ಟ್ನಲ್ಲಿ ವರುಣಲಿಂಗ, ನಾರ್ತ್ ವೆಸ್ಟ್ನಲ್ಲಿ ವಾಯುಲಿಂಗ ಮತ್ತು ನಾರ್ತ್ನಲ್ಲಿ ಕುಬೇರಲಿಂಗ ಮತ್ತು ನಾರ್ತ್ ಈಸ್ಟ್ನಲ್ಲಿ ಈಶಾನ್ಯ ಲಿಂಗನ ಸ್ಥಾಪನೆ ಮಾಡಿದ್ದಾರೆ. ಈಗ ನಾವು ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದ್ದೀವಿ. ಫಸ್ಟ್ ಬರೋದೇ ಇಂದ್ರಲಿಂಗ, ಹತ್ರ ಹೋಗ್ತಾ ಇದ್ದೀವಿ. ದೇವ್ರ ಸಾಂಗ್ ಕೇಳಿಕೊಂಡು ಪೀಸ್ಫುಲ್ಲಾಗಿ ಹೊರಟೋಗ. ಹೇಳ್ದಂಗೆ ಈಗ ನಾವು ಇಂದ್ರಲಿಂಗ ಹತ್ರ ಇದ್ದೀವಿ. ನಾನು ಆಗಲೇ ತೋರಿಸ್ದಂಗೆ ಇಂದ್ರಲಿಂಗನ ನಾವು ದರ್ಶನ ಮಾಡಿಕೊಂಡು ಈಗ ಅಗ್ನಿಲಿಂಗದ ಕಡೆಗೆ ಪಯಣ ಬೆಳೆಸ್ತಾ ಇದ್ದೀವಿ. ಇಂದ್ರಲಿಂಗ ಬಂದು ಪ್ರದಕ್ಷಿಣೆ ಸ್ಟಾರ್ಟಿಂದ 190 ಮೀಟರ್ಸ್ 200 ಮೀಟರ್ಸ್ನಲ್ಲೇ ಸಿಗುತ್ತೆ. ಬಟ್ ಅಗ್ನಿಲಿಂಗ ಬಂದುಬಿಟ್ಟು 1.2 ಕಿಲೋಮೀಟರ್ಸ್ ಆಗುತ್ತೆ ಇಂದ್ರಲಿಂಗದಿಂದ. ಬನ್ನಿ. 1 ಕಿಲೋಮೀಟರ್ ಪ್ರದಕ್ಷಿಣೆ ಕಂಪ್ಲೀಟೆಡ್. ಗಿರಿ ಪ್ರದಕ್ಷಿಣೆ ಟೈಮ್ನಲ್ಲಿ ಲಿಂಗಗಳು ಅಲ್ಲದೆ ಸುಮಾರು ದೇವಸ್ಥಾನಗಳನ್ನ ದರ್ಶನ ಆಗುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಅಗ್ನಿಲಿಂಗಂ ಕ್ಲೋಸ್ ಆಗಿದೆ. ಇದು ಆ್ಯಕ್ಚುಲಿ 9 o'clockವರೆಗೂ ಅಷ್ಟೇ ಇರ್ತದೆ. ಅದಾದಮೇಲೆ ಎಲ್ಲ ಕ್ಲೋಸ್ ಆಗ್ತವೆ ಅಂತ ಹೇಳ್ತಾರೆ. ಇಲ್ಲಿಂದ ಕಾಣುತ್ತೇನೋ ನೋಡೋಣ. ಲೈಟಾಗಿ ದೀಪ ಕಾಣ್ತಿದೆ. ಆ್ಯಕ್ಚುಲಿ ಈಗ ಅಗ್ನಿಲಿಂಗ ಓಪನ್ ಇಲ್ಲ. ಅಗ್ನಿಲಿಂಗ ಮುಗಿಸ್ಕೊಂಡ್ವಿ. ಈಗ ಯಮಲಿಂಗ ನೋಡೋದಕ್ಕೆ ಹೊರಡ್ತಾ ಇದ್ದೀವಿ. ಇಲ್ಲಿಂದ ಒಂದು 2 ಕಿಲೋಮೀಟರ್ಸ್ ಆಗುತ್ತೆ. ಬನ್ನಿ. ಜಾರ್ತಾ ಇದೆ. ಅಯ್ಯಪ್ಪ, ಏನು ಇಷ್ಟೊಂದು ಜಾರ್ಕೆ. ನಿಂಬೆಹಣ್ಣಿನ ರಸ ಅದು.
ಇದು ದೇವಿಗೆ ಅರ್ಪಿಸ್ತಾರೆ ಅನ್ಕೊಂತೀನಿ. ಇದು ಬಂದು ಯಮಲಿಂಗ, ಬಟ್ ಇದು ಮುಖ ಬೇರೆ ಕಡೆ ಇದೆ, ನಮಗೆ ಕಾಣಲ್ಲ. ಕಡೆ ನೋಡ್ಬೋದು, ಬಟ್ ಇವಾಗ ಸಾಹಸ ಎಲ್ಲ ಬೇಡ ಅಂತ ನಾನು ಬೇಗ ಗಿರಿ ಪ್ರದಕ್ಷಿಣೆ ಮುಗಿಸೋಣ ಅಂತ ಇದ್ದೀನಿ. ನೈಋತಿ ಲಿಂಗಂ 1.6 ಕಿಲೋಮೀಟರ್ಸ್. ನಾವಿವಾಗ ಅಟ್ ಪ್ರೆಸೆಂಟು ನಿಯರ್ ನೈಋತಿ ಲಿಂಗಂ ಹತ್ರ ಇದ್ದೀವಿ. ಸೂರ್ಯಲಿಂಗ ಅಷ್ಟಲಿಂಗಗಳಲ್ಲಿ ಪಾರ್ಟ್ ಅಲ್ಲ, ಬಟ್ ಇಲ್ಲಿಂದ 1.2 ಕಿಲೋಮೀಟರ್ಸ್. ಒಂದು ಕಡೆ ಕೂತ್ಕೊಂಡಿದ್ದೆ ಬ್ರೋ, ನಡೆಯೋಕ್ಕಾಗ್ತಾ ಇಲ್ಲ. ಫುಲ್ಲು ಸಖತ್ತು ಹಿಂಸೆ ಅನ್ನಿಸ್ತಾ ಇದೆ ನಡೆಯೋಕ್ಕೆ. ಸೂರ್ಯಲಿಂಗನ ದರ್ಶನ ಆಯಿತು. ಈಗ ವರುಣಲಿಂಗ ಇಲ್ಲಿಂದ 500 ಮೀಟರ್ಸ್ ಅಷ್ಟೇ ಇರೋದು. ವರುಣಲಿಂಗನ ದರ್ಶನ ಆಯಿತು. ಈಗ ನಾವು ವಾಯುಲಿಂಗದ ಕಡೆಗೆ ಹೊರಡ್ತಾ ಇದ್ದೀವಿ. 1.7 ಕಿಲೋಮೀಟರ್ಸ್ ಇಲ್ಲಿಂದ. ವಾಯುಲಿಂಗ ಆಯಿತು. ಈಗ ಚಂದಿರಲಿಂಗ, ಇದು 1 ಕಿಲೋಮೀಟರ್ ಇಲ್ಲಿಂದ. 9 kilometers successfully completed. ಈಗ ನಾನು ನಿಯರ್ ಕುಬೇರಲಿಂಗ ಹತ್ರ ಇದ್ದೀನಿ. ವಾಯುಲಿಂಗದಿಂದ ಆಲ್ಮೋಸ್ಟ್ ನಿಯರ್ 1.2 or 1.3 ಕಿಲೋಮೀಟರ್ಸ್ ಇಲ್ಲಿಗಾಗುತ್ತೆ. ಕುಬೇರಲಿಂಗನ ದರ್ಶನ ಆಯಿತು. ಈಗ ಈಶಾನ್ಯ ಲಿಂಗಂ ಇಲ್ಲಿಂದ 1.9 ಕಿಲೋಮೀಟರ್ಸ್. ಮಧ್ಯದಲ್ಲಿ ಮೋಕ್ಷ ಮಾರ್ಗ ಕೂಡ ಸಿಗುತ್ತೆ. ತಡ್ಕೊಳಕ್ಕಾಗಲಿಲ್ಲ, ಕಾಲು ಹೆವಿ ಉರಿ ಎತ್ಕೊಂತು. ಅದಕ್ಕೋಸ್ಕರ ಮಸಾಜ್ ಅಲ್ಲಲ್ಲಿ ಕಾಣ್ತಾ ಇರುತ್ತೆ. ನಾನು ಒಂದು ಕಡೆ ಮಾಡಿಸ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ಮೋಕ್ಷ ಮಾರ್ಗಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿ ಕೆಳಗಡೆ ತೂರು ಹೋಗ್ತಾರೆ. ಅಲ್ಲಿಗೆ ನಿಂತಿರೋಂಥ ಕ್ಯೂ. ಇದನ್ನು ನೋಡಿಬಿಟ್ಟು ನನಗೆ ಅಲ್ಲಿ ಹೋಗಿ ನಿಂತ್ಕೊಳ್ಳೋಷ್ಟು ಪೇಷನ್ಸು ಅದೆಲ್ಲ ಇರಲಿಲ್ಲ. ಅದಕ್ಕೋಸ್ಕರ ಇದನ್ನು ನಾನು ಸ್ಕಿಪ್ ಮಾಡ್ತಾಯಿದ್ದೀನಿ. ಫೈನಲ್ ಲಿಂಗ ಈಶಾನ್ಯ ಲಿಂಗ.
ಫೈನಲಿ ಎಲ್ಲ ಲಿಂಗಗಳ ದರ್ಶನ ಕೂಡ ಆಯಿತು. ಫೈನಲಿ ಟೌನ್ ಒಳಗೆ ಎಂಟ್ರಿ ಆದೆ. ಗಿರಿ ಪ್ರದಕ್ಷಿಣೆ ಕಂಪ್ಲೀಟ್ ಆಯಿತು. ನಾನು ಮೊದಲು ಹಾಲ್ಗೆ ಹೋಗ್ಬಿಟ್ಟು ರೆಸ್ಟ್ ಮಾಡಿದ್ರೆ ಸಾಕು ಅನ್ನೋ ಥರ ಆಗ್ಬಿಟ್ಟಿದೆ. ಗುಡ್ ನೈಟ್. ನೋಡಬಹುದು ನಿನ್ನೆ ನೈಟ್ ನಾವು 14 ಕಿಲೋಮೀಟರ್ ಪ್ರದಕ್ಷಿಣೆ ಮಾಡಿದಂತಹ ಬೆಟ್ಟ ಇದೆ. ಈಗ ರೂಮಿಂದ ಚೆಕ್ಔಟ್ ಮಾಡಿ ಓಡ್ತಾ ಇದ್ದೀನಿ ಬ್ಯಾಂಗ್ಳೂರ್ ಕಡೆಗೆ. ಈಗ ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು KSRTC ಬಸ್ಸೇ ಹತ್ತಬೇಕು ಅಂತ ಅಂದ್ಕೊತಾ ಇದ್ದೀನಿ. ನೋಡೋಣ ಯಾವ ಬಸ್ ಸಿಗುತ್ತೆ ಅಂತ. Hey, thanks for watching. Please do subscribe, share and please do comment if you like.